ಫಜೀತಿಯನ್ನು ತಂದಿಟ್ಟಂತೆ ಕಾಣಿಸ್ತಾ ಇದೆ. ರಾಜಣ್ಣ ಕೊಟ್ಟಂತಹ ಹೇಳಿಕೆಗೆ ಈಗ ನಾನಾ ರೀತಿಯ ಆಂಗಲ್ನಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಿದೆ. ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ಗೆ ಡಿಸ್ಟರ್ಬ್ ಆಯ್ತಾ ರಾಜ್ಯ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ. ಬದಲಾವಣೆ ಅಂಥೇಳಿ ರಾಜಣ್ಣ ಹೇಳಿದ್ರು, ಸಿಎಂ ತೇಪೆ ಹಚ್ಚುತ್ತಾ ಇದ್ದಾರೆ. ಕ್ರಾಂತಿ ಅಂದ್ರೆ ಸಣ್ಣ ಪುಟ್ಟ ಬದಲಾವಣೆ ಅಷ್ಟೇನಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಿದೆ. ಸಿಎಂಗೆ ಮತ್ತೆ ಫಜೀತಿಯನ್ನ ತಂದಿಟ್ಟಿದೆ ಸಚಿವ ರಾಜಣ್ಣ ಕೊಟ್ಟಂತಹ ಹೇಳಿಕೆ. ಆಪ್ತನಿಂದ ಕ್ರಾಂತಿ ಏಟು, ಸಮರ್ಥನೀಯ ಜೊತೆಗೆ ಮಾಧ್ಯಮಗಳತ್ತ ಬೊಟ್ಟು. ಯಾವುದಾದರೂ ಬದಲಾವಣೆ ಆಗುತ್ತೆ ಅಂತ ಒಪ್ಪಿಕೊಂಡ್ರ ಸಿಎಂ ಸಿದ್ದರಾಮಯ್ಯನವರು. ಸೆಪ್ಟೆಂಬರ್ಗೆ ಯಾವ ಬದಲಾವಣೆ, ಯಾರ ಬದಲಾವಣೆ? ಇದು ರಾಜಣ್ಣ ಹೇಳಿಕೆಯಿಂದ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇದು ರಾಜಣ್ಣ ಹೇಳಿಕೆಯಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಸ್ವಲ್ಪ ದಿನಗಳ ಕಾಲ ಈ ರೀತಿಯ ಬಾಂಬ್ ಹಾಕೋದ್ರಿಂದ ಅಂತರ ಕಾಯ್ದುಕೊಂಡಿದ್ದಂತಹ ರಾಜಣ್ಣ ನಿನ್ನೆ ಏಕಾಏಕಿಯಾಗಿ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ರೀತಿಯ ಆಯಾಮಗಳಲ್ಲಿ, ನಾನಾ ರೀತಿಯ ವಿಚಾರಗಳಲ್ಲಿ ಈಗ ವ್ಯಾಖ್ಯಾನ ಆಗ್ತಾ ಇದೆ. ರಾಜಣ್ಣ ಅವರ ಹೇಳಿಕೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಮರ್ಥಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ. ಇದೇ ಬೆಳವಣಿಗೆ ಈಗ ಕುತೂಹಲ ಕಾರಣವಾಗ್ತಿದೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿಯ ಬಿರುಗಾಳಿ ಎದ್ದಿದೆ. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಣ್ಣ ಬದಲಾವಣೆ ಆಗುತ್ತಾ ಅಂತ ಹೇಳಿದ್ದಾರೆ. ಇಂತಹದ್ದೇ ಬದಲಾವಣೆ ಆಗುತ್ತೆ ಅಂತ ಹೇಳಿಲ್ಲ, ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಅಂತ ಹೇಳಿದಾರಷ್ಟೇ. ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿದವರು ಯಾರು? ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜಣ್ಣ ಕೊಟ್ಟಂತಹ ಸೆಪ್ಟೆಂಬರ್ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದು ಹೀಗೆ. Surjewala is coming over the weekend, sir. There are a lot of internal bickering is what everyone is saying. Where is the internal bickering? Yesterday Rajanna has spoken about internal bickering. So Rajanna said there are 3 power centers in Karnataka. Rajanna ಏನು ಹೇಳಿದಾನೆ? Sir, in English, sir. ಬೆಳವಣಿಗೆ ಆಗಬಹುದು ಅಂತ. In English, sir. He said that there are power centers. No. There are developments ಅಂತ ಹೇಳಿದ್ದಾರೆ. Yes, sir. It doesn't mean ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ? ಇಲ್ಲ. So how do we ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ? So how do we interpret his statements, sir? Then how do we interpret it is better to ignore it. Better to ignore it. I am not a journalist. It is deserved to be ignored. Surjewala is coming over the weekend, sir. There are a lot of internal bickering is what everyone is saying. Where is the internal bickering? Yesterday Rajanna has spoken about internal bickering. So Rajanna said there are 3 power centers in Karnataka. ರಾಜಣ್ಣ ಏನು ಹೇಳಿದಾನೆ? Sir, in English, sir. ಬೆಳವಣಿಗೆ ಆಗಬಹುದು ಅಂತ. In English, sir. He said that there are power centers. No. There are developments ಅಂತ ಹೇಳಿದ್ದಾರೆ. Yes, sir. It doesn't mean ಹಿಂಗೆ ಆಗುತ್ತೆ ಅಂತ ಹೇಳಿ. ಇದು ಸಿಎಂ ಸಿದ್ದರಾಮಯ್ಯನವರ ಮಾತು. ಹೌದು, ರಾಜಣ್ಣ ಹೇಳಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿ, ದೊಡ್ಡ ಪ್ರಮಾಣದಲ್ಲಲ್ಲ, ಸಣ್ಣ ಪ್ರಮಾಣದಲ್ಲಿ ಅಂತ.